ಈಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಂತ. ಇವತ್ತು ನಾನು ಮಾತಾಡ್ತಿರುವಂತ ಸಬ್ಜೆಕ್ಟ್, ಸೊ ಎಷ್ಟು ಏಜ್ ವರೆಗೂ ಸೆಕ್ಸ್ ಮಾಡಬಹುದು, ಏಜ್ ಆದ್ಮೇಲೆ ಸೆಕ್ಸ್ ಮಾಡೋದು ಒಳ್ಳೇದಾ, ಇದರಿಂದ ಏನಾದ್ರೂ ನಷ್ಟಗಳಿದ್ಯಾ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಮತ್ತೆ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ, ಲೆಟ್ಸ್ ಬಿಗಿನ್ ಅ ವಿಡಿಯೋ. ನಾವಿರುವಂತ ಸಮಾಜ ಹೇಗಿದೆ ಅಂದ್ರೆ, ವಯಸ್ಸಾದ್ಮೇಲೆ ಸೆಕ್ಸ್ ಮಾಡ್ತಾರೆ ಅನ್ಕೊಳ್ಳೆ ಜಾಸ್ತಿಯಾಗಿ ವ್ಯಂಗ್ಯ ಮಾಡುವಂತವ್ರೆ ಜಾಸ್ತಿ, ಅದ್ರ ಮೇಲೆ ಜೋಕ್ ಮಾಡುವಂತವ್ರೆ ಜಾಸ್ತಿ. ಸೊ ಇದರಿಂದ ಏನಾದ್ರೂ ಲಾಭ ಇದೆಯಾ, ಸೆಕ್ಸ್ ಮಾಡೋದ್ರಿಂದ ಏನಾದ್ರೂ ಲಾಭ ಇದೆಯಾ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ, ಮೇಡಮ್ ಯಾವ ಏಜ್ ವರೆಗೂ ಸೆಕ್ಸ್ ಮಾಡಬಹುದು ಅಂತ. ಸೆಕ್ಸ್ಗೆ ಯಾವುದೇ ರೀತಿ ಏಜ್ ಲಿಮಿಟೇಷನ್ ಹೇಳುವಂತದ್ದು ಇರೋದಿಲ್ಲ. ಸೊ ಎಲ್ಲಿವರೆಗೆ ನಿಮ್ಮಲ್ಲಿ ಸ್ಟೆಮಿನಾ ಇರುತ್ತೋ, ಎಲ್ಲಿವರೆಗೆ ನಿಮ್ಗೆ ಕೆಪಾಸಿಟಿ ಇರುತ್ತೋ ಅಲ್ಲಿವರೆಗೆ ಖಂಡಿತವಾಗ್ಲೂ ನೀವು ಸೆಕ್ಸ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಅಂಡ್ ಈ ಸೆಕ್ಸ್ ಮಾಡೋದ್ರಿಂದ ನಷ್ಟಗಳು ಯಾವುದು ಕೂಡ ಇಲ್ಲ. ಸೆಕ್ಸ್ ಮಾಡೋದ್ರಿಂದ ಆದಷ್ಟು ಲಾಭಗಳಿವೆ ಏಜ್ ಆದ್ಮೇಲೆ ಸೆಕ್ಸ್ ಮಾಡೋದ್ರಿಂದ. ಸೊ ಏನೇನು ಲಾಭಗಳು ನೀವೆಲ್ಲ ಪಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸಾಕಷ್ಟು ಜನ ಮೇಡಮ್ ನಾನು 50+ ಇದೀನಿ, ಸೆಕ್ಸ್ ಮಾಡ್ಬೋದಾ, ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ಯಾರ್ಯಾರಿಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅಂದ್ರೆ, ಸೆಕ್ಸ್ ಮೇಲೆ ಅಂದ್ರೆ ಸೆಕ್ಸ್ ಮಾಡ್ಬೇಕಂತ ಆಸೆ, ಬಟ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ಲಿಂಗ ಹೇಳುವಂತ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಡಾಕ್ಟರ್ ಒಮ್ಮೆ ಮೀಟ್ ಮಾಡಿ ನೀವು ಅದಕ್ಕೆ ಬೇಕಾಗಿರುವಂತಹ ಮೆಡಿಕೇಶನ್ ತಗೊಳ್ಬಹುದು. ಸೊ ಸೆಕ್ಸ್ ಏಜ್ ಆಗಿದೆ, ಸೆಕ್ಸ್ ಮಾಡಬಾರ್ದಂತ ಕೂಡ ಎಲ್ಲೂ ಕೂಡ ಇಲ್ಲ. ಸೊ ತುಂಬಾ ಜನ ಮುಜುಗರ ಪಡ್ಕೊಳ್ತಾರೆ ಡಾಕ್ಟರ್ ಹತ್ರ ಹೋಗಿ, ನನಗೆ ಇಷ್ಟು ವರ್ಷ ಆದ್ಮೇಲೆ ಸೆಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಏನಾದ್ರು ತಿಳ್ಕೊಂತಾರಂತ. ಸೊ ಯಾವುದೇ ರೀತಿ ಆ ಏಜ್ ಲಿಮಿಟ್ ಹೇಳುವಂತದ್ದು ಇರೋದಿಲ್ಲ. ಖಂಡಿತವಾಗ್ಲೂ ನೀವು ಡಾಕ್ಟರ್ನ ಒಮ್ಮೆ ಮೀಟ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಮೆಡಿಕೇಶನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಿಮ್ಗೆ ಯಾಕೆ ಸೆಕ್ಸ್ ಮಾಡಬೇಕು ಏಜ್ ಆದವ್ರು ಅಂದ್ರೆ, ಸೊ ಎಷ್ಟು ಸೆಕ್ಸ್ ಮಾಡ್ತಾರೆ, ಎಷ್ಟು ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೋ ಅಷ್ಟು ಏನ್ ಹೇಳ್ತಾರೆ, ನಿಮ್ದು ಲೈಫ್ ಹೇಳ್ಬೋದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಸೆಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿರುವಂತಹ ಸ್ಟ್ರೆಸ್ ಎಲ್ಲ ಏನಾದ್ರೂ ಇದೆ ಅದು ರಿಲೀಸ್ ಆಗುತ್ತೆ. ನಿಮ್ಗೆ ಯಾವ್ದೇ ರೀತಿ ಟೆನ್ಷನ್ ಅದೆಲ್ಲ ಇದೆ, ತಾತ್ಕಾಲಿಕವಾಗಿ ನಿಮ್ಗೆ ಅದ್ರ ಬಗ್ಗೆ ನೀವು ಮತ್ತೆ ಬಿಡ್ತೀರಾ, ಟೆನ್ಷನ್ ಹೇಳುವಂತದ್ದು ಮರ್ತು ಬಿಡ್ತೀರಾ. ಸೊ ನಿಮ್ಮ ಮೈಂಡ್ ನ ಕೂಲ್ ಮಾಡುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ಇನ್ನೊಂದೇನಂದ್ರೆ, ಯಾರ್ಯಾರಿಗೆ ಹೃದಯ ಸಂಬಂಧಿತ ಏನಾದ್ರು ಕಾಯಿಲೆ ಬರುವಂತ ಭಯ ಇತ್ತು ಅಂದ್ರೆ ಅವರು ಕೂಡ ಈ ತರ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಈ ತರನೆಲ್ಲ ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಮೇನ್ ಆಗಿ ಏನ್ ಗೊತ್ತಾ, ತುಂಬಾ ಒಳ್ಳೆ ಆಯಸ್ಸನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಈ ಏಜ್ ಆದ್ಮೇಲೆ ಸೆಕ್ಸ್ ಮಾಡೋದ್ರಿಂದ. ಅಂಡ್ ನಿಮ್ಗೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಮೇನ್ ಆಗಿ ವಯಸ್ಸಲ್ಲಿ ವೃದ್ಧಾಪ್ಯದಲ್ಲಿ ಬೇಕಾಗಿರುವಂತದ್ದು ನೆಮ್ಮದಿ ಹಾಗೆ ಖುಷಿ. ಆ ಖುಷಿ ನಿಮ್ಗೆ ಈ ಸೆಕ್ಸ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು, ಯಾವ್ದೇ ರೀತಿ ಭಯ ಬೇಡ. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇನ್ ಕೇಸ್ ಏನಾದ್ರು ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಯ್ತು ಅಂದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ.